ಭದ್ರಾವತಿ ಎಂಎಲ್ಎ ಬಿಕೆ ಸಂಗಮೇಶ್ ಪುತ್ರನ ವಿರುದ್ಧ ಕೊನೆಗೂ ಸಹ ಎಫ್ಐಆರ್ ಆಗಿದೆ. ಕೊನೆಗೂ ಬಿಕೆ ಸಂಗಮೇಶ್ ಮಗ ಬಸವೇಶ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಭದ್ರಾವತಿಯ ಹಳೆ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಹಿಳಾ ಅಧಿಕಾರಿಗೆ ನಿಂದಿಸಿದ ಆರೋಪದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಗಣಿ ಅಧಿಕಾರಿ ಜ್ಯೋತಿ ಅವರಿಗೆ ಅವಾಚ್ಯವಾಗಿ ನಿಂದಿಸಿದ್ರು. ಜ್ಯೋತಿಗೆ ಸಂಗಮೇಶ್ ಪುತ್ರ ಬಸವೇಶ್ ಅವರು ನಿಂದಿಸಿರುವಂತಹ ವಿಡಿಯೋ ವೈರಲ್ ಆಗಿತ್ತು. ಬಿಎನ್ಎಸ್ ಆಕ್ಟ್ 132, 352, 351/2, 189/2, 190ರ ಕಾಯ್ದೆಯಡಿ ಈಗ ದೂರು ದಾಖಲಾಗಿದೆ. ಗಣಿ ಅಧಿಕಾರಿ ಜ್ಯೋತಿ ನೀಡಿದ್ದಂತಹ ದೂರಿನ ಅನ್ವಯ ಈಗ ಕೇಸ್ ದಾಖಲಾಗಿದೆ. ವೀಕ್ಷಕರೇ, ಈ ಕುರಿತು ನಿಮ್ಮ ಬಿಟಿವಿಯು ಸಹ ವರದಿಯನ್ನ ಮಾಡಿತ್ತು. ವಿಸ್ತೃತವಾಗಿ ಈ ಕುರಿತು ವರದಿಯನ್ನ ಪ್ರಸಾರ ಮಾಡಿತ್ತು ಸಂಜೆ. ಆದರೆ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಕೊನೆಗೂ ಸಹ ಬಸವೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಒಬ್ಬ ಮಹಿಳೆ ಅನ್ನೋದನ್ನ ನೋಡದೆ, ಮಹಿಳಾ ಅಧಿಕಾರಿ ಅನ್ನೋದೇ ನೋಡದೆ ಬಹಳ ಹೀನಾಯವಾಗಿ ಅವರನ್ನ ಬೈದಿದ್ರು. ಬಹಳ ಅವಾಚ್ಯ ಶಬ್ದಗಳಿಂದ ಅವರು ನಿಂದಿಸಿದ್ರು. ಸೊ ಈ ವಿಚಾರ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಬಸವೇಶ್ ಅವರ ಉಪಟಳ ಆಟಾಟೋಪ ಭದ್ರಾವತಿಯಲ್ಲಿ ಎಲ್ಲೇ ಮೀರಿದೆ ಅನ್ನುವ ಮಾತುಗಳಿದ್ದಾವೆ. ಅವರು ಸಿಕ್ಕಾಪಟ್ಟೆ ತಮ್ಮ ಕಂಟ್ರೋಲ್ ಅನ್ನ ಮೀರಿ ವರ್ತಿಸ್ತಾ ಇದ್ದಾರೆ. ಅವರನ್ನ ಒಂದು ರೀತಿಯಾಗಿ ಹಿಡಿಯೋದಿಕ್ಕೆ ಅಥವಾ ಅವರನ್ನ ಕಂಟ್ರೋಲ್ ಮಾಡಲಿಕ್ಕೆ ಕ್ಷೇತ್ರದಲ್ಲಿ ಯಾರಿಂದಲೂ ಸಾಧ್ಯ ಆಗ್ತಿಲ್ಲ. ಅವರು ಆಡಿದ್ದೇ ಆಟ ಅನ್ನುವ ರೀತಿಯಲ್ಲಿ ಕ್ಷೇತ್ರದಲ್ಲಿ ಇರುವಂತಹ ಪರಿಸ್ಥಿತಿ ಇದೆ ಅನ್ನುವ ಆರೋಪಗಳು ಇವರ ಮೇಲೆ ಇದೆ. ಸೊ ಹೀಗಾಗಿ ಪೊಲೀಸರು ಸಹ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಎಲ್ಲೋ ಹಿಂದೇಟನ್ನ ಹಾಕಿದ್ದಾರೆ ಅನ್ನುವ ಆರೋಪ ಇತ್ತು. ಅಷ್ಟೇ ಅಲ್ಲ, ಪೊಲೀಸರ ಮೇಲೆ ಏನಾದರೂ ಒತ್ತಡ ಇದೆಯಾ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇತ್ತು. ಈ ನಿಟ್ಟಿನಲ್ಲಿ ನಿಮ್ಮ ಬಿಟಿವಿಯು ಸಹ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡ್ತು. ಬಸವೇಶ್ ಅವರ ಜಾತಕವನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಡುವಂತ ಒಂದು ಕಾರ್ಯವನ್ನ ಮಾಡ್ತು. ಅಂತಿಮವಾಗಿ ಈಗ ಬಸವೇಶ್ ವಿರುದ್ಧ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಭದ್ರಾವತಿಯ ಎಂಎಲ್ಎ ಸಂಗಮೇಶ್ ಅವರ ಪುತ್ರನ ಮೇಲೆ ಅದೇ ಕ್ಷೇತ್ರದಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು ತೀವ್ರ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಒಬ್ಬ ಶಾಸಕರಾಗಿ ಅವರ ಪುತ್ರನನ್ನ ಕಂಟ್ರೋಲ್ ಇಟ್ಕೊಳ್ಬೇಕಾದಂತ ಜವಾಬ್ದಾರಿ ಒಬ್ಬ ಶಾಸಕರಿಗೆ ಇರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದು ಕಡೆ ಈ ಶ್ಯಾಡೋ ಸಿಎಂ ಅನ್ನುವ ರೀತಿಯಲ್ಲಿ ಬಸವೇಶ್ ಅವರು ವರ್ತಿಸ್ತಾ ಇದ್ದಾರೆ ಅಂತ, ಶ್ಯಾಡೋ ಶಾಸಕರಾಗಿ ಬಸವೇಶ್ ಅವರು ವರ್ತಿಸ್ತಾ ಇದ್ದಾರೆ ಭದ್ರಾವತಿ ಕ್ಷೇತ್ರದಲ್ಲಿ ಅಂತಂದ್ರೆ, ತಂದೆ ಹೆಸರಿಗೆ ಮಾತ್ರ ಸಂಗಮೇಶ್ ಅವರು ಎಂಎಲ್ಎ, ಆದ್ರೆ ಅವರ ಪುತ್ರ ಬಸವೇಶ್ ಅವರೇ ಶ್ಯಾಡೋ ಎಂಎಲ್ಎ ರೀತಿಯಾಗಿ ಶ್ಯಾಡೋ ಶಾಸಕರಾಗಿ ಕ್ಷೇತ್ರದಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅಂತಿಮವಾಗಿ ಈಗ ಬಸವೇಶ್ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರು ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಬರೀ ಎಫ್ಐಆರ್ಗೆ ಮಾತ್ರ ಇದು ಸೀಮಿತ ಆಗಬಾರದು. ಯಾಕಂದ್ರೆ ಎಷ್ಟೋ ಪ್ರಕರಣಗಳಲ್ಲಿ ಬರೀ ಎಫ್ಐಆರ್ಗೆ ಮಾತ್ರ ಸೀಮಿತ ಮಾಡಿ ಇಟ್ಟಿರ್ತಾರೆ ಪೊಲೀಸರು. ಬರೀ ಪೇಪರ್ಗೆ ಮಾತ್ರ ಸೀಮಿತ ಆಗಿರುತ್ತೆ. ಆದ್ರೆ ಇದು ಬರೀ ಪೇಪರ್ಗೆ ಅಥವಾ ಎಫ್ಐಆರ್ಗೆ ಮಾತ್ರ ಸೀಮಿತ ಆಗಬಾರ್ದು. ಕಾನೂನಿನಲ್ಲಿ ಇರ್ತಕ್ಕಂಥ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವ ಆಗ್ರಹಗಳು ಬಲವಾಗ್ತಾ ಇದೆ.